ಚುನಾವಣೆಯಲ್ಲಿ ಯಾವೆಲ್ಲ ವಿಚಾರಗಳು ಇಂಪಾರ್ಟೆಂಟ್ ಆಗುತ್ತೆ, ಯಾವ ವಿಚಾರಗಳು ಅಸ್ತ್ರ ಆಗುತ್ತೆ ಅನ್ನೋದನ್ನ ಕೂಡ ಪ್ರತಿನಿತ್ಯ ನಾವು ಮಾತನಾಡ್ತಾ ಇರ್ತೀವಿ. ಹಾಗಾದ್ರೆ ಇವತ್ತಿನ ಪ್ರಮುಖ ವಿಚಾರಗಳು ಏನು, ಅದರ ಬಗ್ಗೆ ವಿಶ್ಲೇಷಣೆಯನ್ನ ಮಾಡೋದಕ್ಕೆ ನನ್ನ ಜೊತೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಪಟೇಲ್. ನಮಸ್ತೆ ನವಿತಾ. ನಮಸ್ತೆ. ಅದೇ ರೀತಿಯಾಗಿ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಗುಡಿ ನಿಮಗೂ. ನಮಸ್ತೆ. ಹಾಗಾದ್ರೆ ಇವತ್ತಿನ ಪ್ರಮುಖ ವಿಚಾರ ಏನು ಅನ್ನೋದನ್ನ ಮೊದಲನೇದಾಗಿ ನೋಡ್ತಾ ಹೋಗೋಣ. ಚುನಾವಣೆಯ ಸಮಯದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಂತಹ ಒಂದು ಹೇಳಿಕೆ ಇದೆಯಲ್ಲ, ಈ ಹೇಳಿಕೆ ಈಗ ವಿವಾದದ ರೂಪವನ್ನ ಪಡೆದುಕೊಳ್ತಾ ಇದೆ. ಹಾಗಾದ್ರೆ ಅವರು ಕೊಟ್ಟ ಹೇಳಿಕೆ ಏನು? ಮಹಾರಾಷ್ಟ್ರ ಪ್ರೀತಿಯ ವಿಚಾರವನ್ನ ನಾವಿಲ್ಲಿ ಗಮನಿಸಬಹುದು. ಅವರು ಹೇಳಿರೋದು ಸ್ವಾತಂತ್ರ್ಯಕ್ಕೂ ಮುನ್ನ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿತ್ತು ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಆ ಹೇಳಿಕೆ ಬೇಕಾಗಿತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಅನೇಕರು ಕೇಳ್ತಾ ಇದ್ದಾರೆ. ಇದರ ಹಿಂದೆ ಹಾಗಿದ್ರೆ ಏನೆಲ್ಲ ಲೆಕ್ಕಾಚಾರ ಇದೆ, ರಾಜಕೀಯ ಲೆಕ್ಕಾಚಾರಗಳು ಅಡಗಿದೆ ಅನ್ನೋದು ಸಹಜವಾಗಿ ಗೊತ್ತಿರುವ ವಿಚಾರ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಬಿಜೆಪಿ ಈಗ ಕೆರಳಿದೆ, ರಾಜೀನಾಮೆಗೆ ಒತ್ತಾಯ ಮಾಡಿದೆ. ಹಾಗಾದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದೇನು, ಇದಕ್ಕೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ಪ್ರತಿಕ್ರಿಯೆ ಏನು ಅನ್ನೋದನ್ನ ನೋಡೋಣ. ಸ್ವಾತಂತ್ರ್ಯಕ್ಕಿಂತ ಪೂರ್ವ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಹಳಷ್ಟು ಒಂದೇ ಸಾಮ್ಯತೆಯಿಂದ ಈವನ್ ರಾಜ್ಯ ಕೂಡ ಬಹಳಷ್ಟು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದಾಗ ಬಹಳಷ್ಟು ಅನ್ಯೋನ್ಯತೆಯಿಂದ ನಾವೆಲ್ಲರೂ ಇದ್ವಿ. ಕರ್ನಾಟಕ ಆದಮೇಲೆ ಕರ್ನಾಟಕ ಏಕೀಕರಣ, ಇವತ್ತು ನಾವು 50 ವರ್ಷದ ಕರ್ನಾಟಕ ಏಕೀಕರಣದ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮಲ್ಲಿ ಒಡೆದಾಟಗಳು ಬಡದಾಟಗಳು, ಮಹಾರಾಷ್ಟ್ರದ ಪುಂಡ್ರ ಗಲಾಟೆ ಯಾವಾಗೂ ಇದ್ದಿದ್ದೆ. MES ಸಂಘಟನೆ ಇಲ್ಲಿ ಬರೋದು, ಇಲ್ಲಿ ಗಲಾಟೆ ಮಾಡಿಸೋದು, ಅಲ್ಲಿ ಸ್ಟೇಟ್ಮೆಂಟ್ಗಳು ಕೊಡೋದು ಎಲ್ಲನೂ ಕೂಡ ಮಾಡ್ತಾನೆ ಇದೆ ಪ್ರತಿ ಸರಿನೂ. ನನಗನ್ಸುತ್ತೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು ವೋಟ್ ಪಾಲಿಟಿಕ್ಸ್ಗೋಸ್ಕರ. ಈ ರೀತಿಯ ಮಂತ್ರಿಗಳ ಹೇಳಿಕೆ ಏನಿದೆ ಇದೆಲ್ಲ ಮುಗಿದೋಗಿರೋ ಅಧ್ಯಾಯ. ಅದನ್ನು ನೆನಪಿಸ್ಕೊಳ್ತಕ್ಕಂಥದ್ದೇನಿದೆ, ಬಹುಶಃ ಅವರಿಗೆ ಆ ಒಂದು ವ್ಯಾಮೋಹದ ಕೊರತೆ ಇನ್ನೂ ಇದೆ ಅಂತ ಕಾಣಿಸ್ತಾ ಇದೆ. ಆ ವ್ಯಾಮೋಹದಿಂದ ದೂರ ಬಂದಿಲ್ಲ ಇನ್ನು. ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಕರ್ನಾಟಕ ಮುಂಬೈ ಪ್ರೆಸಿಡೆನ್ಸಿಯ ಭಾಗ ಆಗಿತ್ತು, ಮೆಡ್ರಾಸ್ ಪ್ರೆಸಿಡೆನ್ಸಿಯ ಭಾಗ ಆಗಿತ್ತು, ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೇರಿತ್ತು. ಹೀಗೆ 3 ಭಾಗವಾಗಿತ್ತು. ಏನು ಸಂದೇಶ ಕೊಡಕ್ಕೆ ಕೊಟ್ಟಿದ್ದಾರೆ ಅವರೀಗ? ಏನನ್ನ ಸಂದೇಶ ಕೊಡಕ್ಕೆ ಕೊಟ್ಟಿದ್ದಾರೆ? ಕರ್ನಾಟಕದ ಕೆಲವು ಭಾಗ ಮಹಾರಾಷ್ಟ್ರಕ್ಕೆ ಸೇರಬೇಕು ಅನ್ನೋ ಸಂದೇಶ ಕೊಡಕ್ಕೆ ಕೊಟ್ಟಿದ್ದಾರೋ, ಅಥವಾ ಮಹಾರಾಷ್ಟ್ರದ ಕೆಲವು ಭಾಗ ಕರ್ನಾಟಕಕ್ಕೆ ಸೇರಬೇಕು ಅನ್ನೋ ಸಂದೇಶ ಕೊಡಕ್ಕೆ ಕೊಟ್ಟಿದ್ದಾರೋ? ಬೆಳಗಾವಿ ಎಂದೂ ಮಹಾರಾಷ್ಟ್ರಕ್ಕೆ ಸೇರಿಲ್ಲ. ಬೆಳಗಾವಿ ಮುಂಬೈ ಪ್ರೊವಿನ್ಸ್ದ ಭಾಗವಾಗಿತ್ತು. ಏಕೀಕರಣದ ನಂತರ ಎಲ್ಲರೂ ಒಂದಾಗಿದ್ದೇವೆ. ಎಂದೂ ಮಹಾರಾಷ್ಟ್ರವನ್ನು ಬೆಳಗಾವಿ ಸೇರಿಲ್ಲ. ಅದು ತಪ್ಪು ಮಾಹಿತಿ ಇರಬಹುದು. ಈ ಸಂದರ್ಭದಲ್ಲಿ ಕೊಟ್ಟಂತಹ ಹೇಳಿಕೆ ಈಗಾಗಲೇ ಮತ್ತೊಂದು ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಅದಕ್ಕೆ ಸ್ಪಷ್ಟನೆ ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ನಾನು ಆ ರೀತಿಯಾಗಿ ಹೇಳಿಲ್ಲ, ಅದನ್ನು ತಪ್ಪಾಗಿ ಅರ್ಥೈಸಲಾಗ್ತಾ ಇದೆ ಅಂತ. ಆದರೆ ಒಂದು ಸಲ ಹೇಳಿದಂತಹ ಮಾತು ಆ ನಂತರ ನಾವು ಎಷ್ಟೇ ಅದನ್ನು ಇಲ್ಲ ಅಂತ ಹೇಳಿದ್ರು ಕೂಡ ಅದು ಈಗಾಗಲೇ ಜನರ ಮನಸ್ಸಿಗೆ ಬಂದಿರೋದು. ಪಟೇಲ್ರೇ, ಈಗಾಗಲೇ ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹೇಳಿಕೆಯ ಅಗತ್ಯ ಇತ್ತ? ಮಾತಿನ ಬರದಲ್ಲಿ, ಓಲೈಸಿಕೊಳ್ಳುವಂತಹ ಬರದಲ್ಲಿ ಇಂತಹ ಮಾತುಗಳು ಪಕ್ಷದ ಮೇಲೆ ಏನೆಲ್ಲ ಪರಿಣಾಮ ಬೀರಬಹುದು ಅಂತ ಅನ್ಸುತ್ತೆ? ನಾವು ಇವತ್ತು ಕರ್ನಾಟಕ ಸುವರ್ಣ ಮಹೋತ್ಸವದಲ್ಲಿ ಇರುವಂಥದ್ದು, ಜೊತೆಗೆ ಕರ್ನಾಟಕ ಏಕೀಕರಣಕ್ಕೆ ಭಾಳಷ್ಟು ಜನರು ನೆತ್ತರರಿಸಿದ್ದಾರೆ. ಒಂದು ಸಣ್ಣ ಉದಾಹರಣೆ, ನಮ್ಮ ಗೋಕಾಕ್ ಚಳುವಳಿ ನಮ್ಮ ಕಣ್ಮುಂದಿದೆ. ಡಾಕ್ಟರ್ ರಾಜ್ಕುಮಾರ್ ಆ ಚಳುವಳಿ ಇದ್ದಂಥವರು. ನಿಮಗೆ ಅಖಂಡ ಕರ್ನಾಟಕ ಆಗಿ ಇವತ್ತು ಕೂಡ ಧ್ವನಿ ಎತ್ತನೇ ಇರುತ್ತೆ. ನಿಮಗೆಲ್ಲ ಒಂದು ಕಡೆ ಉಮೇಶ್ ಕತ್ತಿಯವರು ನಮಗೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಕಂತ ಅವರು ಕೂಡ BJP ಅಧಿಕಾರದಲ್ಲಿದ್ದಂಥವ್ರು ಹೇಳ್ದಂಥವ್ರು. ಇದೀಗ ನಾನು ಕನ್ನಡತಿ ಅಂತ ಹೇಳುವ ಮುಖಾಂತರ ಸರ್ಕಾರ ಸುವರ್ಣ ಮಹೋತ್ಸವನ ಆಚರಿಸ್ತಿರೋ ಸಂದರ್ಭದಲ್ಲಿ ಕನ್ನಡದ ಕಾರ್ಯಕ್ರಮದಲ್ಲೇ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿತು ಅನ್ನೋ ಒಂದು ಮಾತನ್ನು ಬಳಸಿದ್ದಾರೆ ಅಂತ ಹೇಳಿದ್ರೆ ಇವರ ಹಿತಾಸಕ್ತಿ ಏನಿದೆ ಅನ್ನೋದು ಮುಖ್ಯ. ಜೊತೆಗೆ ಪ್ರಮುಖವಾಗಿ ನಿಮಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಆಡಳಿತದಲ್ಲಿ ಬಾಂಬೆ ಪ್ರೆಸಿಡೆನ್ಸಿ ಇತ್ತು. ಆಗ ನಿಮಗೆ ಮಹಾರಾಷ್ಟ್ರ ಅನ್ನೋದೇ ಇರಲಿಲ್ಲ, ಆಯಿತಾ. ಆದರೆ ಅದು ಅವರ ಅಭ್ಯಾಸದ ಕೊರತೆಯೂ ಕೂಡ ಅಲ್ಲಿ ಎದ್ದು ಕಾಣ್ತಿರುವಂಥದ್ದು. ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಕರ್ನಾಟಕ ಇಬ್ಬಾಗ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ಪದೇ ಪದೇ ಅಸೆಂಬ್ಲಿಯಲ್ಲಿ ಹೇಳ್ತಾರೆ. ಜೊತೆಗೆ ಕರ್ನಾಟಕ ಏಕೀಕರಣವನ್ನು ಕೂಡ ನೆನೆಸ್ಕೊಳ್ತಾರೆ. ಕರ್ನಾಟಕ ಏಕೀಕರಣವನ್ನು ನೆನೆಸ್ಕೊಂಡಂಥವ್ರು ಯಾರು ಕೂಡ ಈ ಮಾತನ್ನು ಹೇಳಬಾರ್ದು. ಇದು ಎಲ್ಲೊಂದು ಕಡೆ ಸೌಹಾರ್ದತೆಯನ್ನು ಕದಡುವಂಥದ್ದು, ಸಾಮರಸ್ಯ ಕದಡುವಂಥದ್ದು. ಮತ್ತು ನಾನು ಕನ್ನಡತಿ ಅಂತೇಳಿ ಕರ್ನಾಟಕದಲ್ಲಿ ಕನ್ನಡ ನಾಡಿನಲ್ಲಿ ಇವರು ಮಂತ್ರಿ ಆಗಿರುವಂಥದ್ದು. ಹಾಗಾಗಿ ನೈತಿಕತೆ ಪ್ರಶ್ನೆ ಒಡಮುಡುತ್ತೆ. ಸರ್ಕಾರ ಈ ಹಿಂದೆ ಉಮೇಶ್ ಕತ್ತಿಯವರು ಹೇಳಿದ ಸಂದರ್ಭ ಭಾರತೀಯ ಜನತಾ ಪಕ್ಷದವರು ಕೂಡ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೇರಿದಂತೆ ಅವತ್ತಿನ ಎಲ್ಲ ಕಾಂಗ್ರೆಸ್ ನಾಯಕರುಗಳು ಮತ್ತು DK ಶಿವಕುಮಾರ್ ಯಾದಿಯಾಗಿ ರಾಜೀನಾಮೆಯನ್ನು ಕೇಳಿದರು.
ಈಗ ಇವರು ಮಾರಲಿಟಿ ಅಂತ ಇದ್ದರೆ ಇವ್ರು ಏನು ಮಾಡ್ತಾರೆ ಅನ್ನೋದು ಕೂಡ ಪ್ರಶ್ನೆ. ನಾನು ಕೇಳ್ತಾ ಇದ್ದೀನಿ, ಡಿ ಕೆ ಶಿವಕುಮಾರ್ ಅವರೇ ಇದಕ್ಕೆ ಏನು ಉತ್ತರ ಕೊಡ್ತೀರಾ? ಮುಖ್ಯಮಂತ್ರಿಯವರೇ ಇದಕ್ಕೆ ಏನು ಹೇಳ್ತೀರಾ? ಯಾಕಂದರೆ ನಾವು ಕನ್ನಡ ನಾಡಲ್ಲಿದ್ದೀವಿ, ನಮಗೂ ಕೂಡ ಕನ್ನಡದ ಅಸ್ಮಿತೆ, ನಾಡಿನ ಅಸ್ಮಿತೆ ನಾವು ಕೂಡ ಅಲ್ಲಿ ಪ್ರದರ್ಶನ ಮಾಡಬೇಕಾಗಿದೆ. ಇಲ್ಲಿ ಒಂದು ಕಡೆ ನಾಡಿನ ಅಸ್ಮಿತೆಯನ್ನು ಪ್ರದರ್ಶನ ಮಾಡಬೇಕಾಗಿರುವಂಥವರು ಈಗಾಗಲೇ ಬೆಳಗಾವಿ ಗಡಿ ಪ್ರದೇಶದಲ್ಲಿ ಪ್ರತಿದಿನ ಕೂಡ MES ಮತ್ತು ಕನ್ನಡಿಗರ ನಡುವೆ ಕಿಚ್ಚಾಗಿರುವಂಥದ್ದು ನೀವು ಒಂದು ಗಮನಿಸ್ಬೋದು. ಕರ್ನಾಟಕದಲ್ಲೂ ಕೂಡ ಕರ್ನಾಟಕದ ಗಡಿ ಪ್ರದೇಶ ಸೇರಿದಂಥವರು ಮರಾಠಿಗರಿದ್ದಾರೆ, ಕನ್ನಡಿಗರಿದ್ದಾರೆ, ಸಾಮರಸ್ಯದಿಂದ ಇದ್ದಾರೆ. ಜೊತೆಗೆ ಮಹಾರಾಷ್ಟ್ರದಲ್ಲೂ ಕೂಡ ಕನ್ನಡಿಗರು ಮತ್ತು ಮರಾಠಿಗರು ಆ ರಾಜ್ಯದಲ್ಲಿರ್ತಕ್ಕಂಥವ್ರು ಸಾಮರಸ್ಯದಿಂದಾರೆ. ಈ ರಾಜಕಾರಣಿಗಳ ಈ ರೀತಿಯ ಕಿಚ್ಚು ಹೇಳಿಕೆಗಳಿಂದ ಅನಗತ್ಯವಾಗಿ ಅಲ್ಯಾರೋ ಅಮಾಯಕ ಜನಗಳಿಗೆ ಇನ್ಯಾರೋ ನಾಯಕರು, ಅದು MES ಇರ್ಬೋದು, ಮತ್ತೊಂದು ಸಂಘಟನೆಗಳಿಗೆ ಎಲ್ಲೊಂದು ಕಡೆ ಇದು ಇವರಂಥವ್ರು ಫುಡ್ ಕೊಟ್ಟಂಥ ಸಂದರ್ಭ ಆಗಿರುವಂಥದ್ದು. ಇದಕ್ಕೆ ಮುಖ್ಯಮಂತ್ರಿಗಳು ಏನು ಕ್ರಮ ಕೈಗೊಳ್ತಾರೆ ಅಥವಾ ಬಹಿರಂಗವಾಗಿ ಕ್ಷಮೆ ಯಾಚಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗಿರುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕನ್ನಡದ ಕಾರ್ಯಕ್ರಮದಲ್ಲಿ, ಬೇರೆ ಯಾವ ಕಾರ್ಯಕ್ರಮ ಅಲ್ಲ ಅದು, ಕನ್ನಡ ಕಾರ್ಯಕ್ರಮದಲ್ಲಿ ಅವರು ಹೇಳ್ತಾರೆ, ನಾನು ಅವರಿಗೆ ಸ್ಫೂರ್ತಿ ಕೊಡುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಚೆನ್ನಾಗಿರ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ನಾವು ಈ ಮಾತನ್ನ ಹೇಳಿದೆ ಅಂತ. ಈ ರೀತಿಯಾದಂತಹ ಮಾತುಗಳು ಇದು ಸ್ಫೂರ್ತಿ ಕೊಡುತ್ತೆ. ತಾವು ಅವ್ರು ಮಾತನಾಡಿದ ತಾವು ಕೇಳಿಸ್ಕೊಂಡಿದ್ದೀರಾ? ಗುಡಿಯವರೇ ನೀವು ಕೇಳಿಸ್ಕೊಂಡಿದ್ದೀರಾ? ಅಲ್ಲಿ ಅವರು ಸ್ಪಷ್ಟವಾಗಿ ಕರ್ನಾಟಕ ಸ್ವಾತಂತ್ರ್ಯ ಪೂರ್ವದಲ್ಲಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿತ್ತು ಅಂತ ಹೇಳಿದ್ರು. ಮಹಾರಾಷ್ಟ್ರನ ರಾಜ್ಯನೇ ಇರಲಿಲ್ಲ, ಬಾಂಬೆ ಪ್ರೆಸಿಡೆನ್ಸಿ ಇತ್ತು. ಮೊದಲನೇದಾಗಿ ಅವರಿಗೆ ಬಹುಶಃ ಅಭ್ಯಾಸದ ಕೊರತೆ ಕೂಡ ಅಲ್ಲಿ ಎದ್ದು ಕಾಣ್ತಿರುವಂಥದ್ದು. ಕೆಲವೊಂದು ಕಡೆ ಈ ಗಡಿ ಪ್ರದೇಶದಲ್ಲೇ ಪ್ರತಿದಿನ ಒಂದಷ್ಟು ಟೆನ್ಷನ್ ಆಗ್ತಿರುವಂಥದ್ದು, ಸರ್ಕಾರಗಳು ಕೂಡ ತಲೆನೋವಾಗ್ತಿರೋ ಸಂದರ್ಭದಲ್ಲಿ ನಿಮಗೆ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ MESಗಳು ಮಹಾರಾಷ್ಟ್ರದ ಬಾವುಟವನ್ನು ಆರಿಸುವಂಥದ್ದು, ಗಡಿಯಲ್ಲಿ ಪ್ರತಿದಿನ ಸಂಘರ್ಷಗಳಾಗ್ತಿರೋ ಸಂದರ್ಭದಲ್ಲಿ ಒಬ್ಬ ಸಚಿವೆ ಆದಂಥವರು ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾರೆ ಅಂತ ಹೇಳಿದ್ರೆ ಬಹುಶಃ ಇವರಿಗೆ ಎಲ್ಲೊಂದು ಕಡೆ ಯಾರ ಅಂಕೆಯಲ್ಲೂ ಇಲ್ಲ ಅಂತ, ಇವ್ರನ್ನ ಯಾರೂ ಕಂಟ್ರೋಲ್ ಇಲ್ಲ. ಈ ಸರ್ಕಾರದಲ್ಲಿ ಅನೇಕ ಸಚಿವರಿಗೆ ಕಂಟ್ರೋಲ್ ಇಲ್ಲ. ಅದರ ಭಾಗವಾಗಿ ಹೆಬ್ಬಾಳ್ಕರ್ ಅವರಿಗೂ ಕೂಡ ಸರ್ಕಾರ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಮತ್ತೊಂದು ಭಯ ಭಕ್ತಿ ಯಾವುದೂ ಇಲ್ಲ. ಬಹುಶಃ ಇವರು ಅಷ್ಟೊಂದು ಪ್ರೀತಿ ಇದ್ದರೆ ಪಕ್ಕದ ಮಹಾರಾಷ್ಟ್ರಕ್ಕೆ ಹೋಗಿ ಚುನಾವಣೆಗೆ ನಿಂತರೆ ಬಹುಶಃ ಇವರು ಸಕ್ಸಸ್ ಆಗೋ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಒಂದು ಸಮುದಾಯವನ್ನು ಓಲೈಕೆ ಮಾಡಲಿಕ್ಕೆ ಹೋಗಿ ಕರ್ನಾಟಕದ ಸಾರ್ವಭೌಮತ್ವಕ್ಕೆ, ಕರ್ನಾಟಕದ ಸಾಮರಸ್ಯಕ್ಕೆ ಧಕ್ಕೆ ಬಂದರೆ ಇಂಥವ್ರು ಬಹುಶಃ ಇವರು ಮಹಾರಾಷ್ಟ್ರದಲ್ಲಿ ಹೋಗಿ ನಿಂತರೆ ಬಹುಶಃ ಅಲ್ಲಿ ಇನ್ನೂ ಸರ್ವೆ ಆಗುವ ಚಾನ್ಸಸ್ ಇರುವಂಥದ್ದು. ಯಾಕಂದರೆ ಕನ್ನಡ ನಾಡಲ್ಲಿ ಇದ್ಕೊಂಡು ಕನ್ನಡತಿ ನಾನು, ಕನ್ನಡತಿ ನಾನು ಅನ್ನೋ ಮುಖಾಂತರ ಕನ್ನಡದ ಅನ್ನವನ್ನು ತಿಂದ್ಕೊಂಡು ಕನ್ನಡದ ಬಗ್ಗೆ ಮಾತನಾಡ್ಕೊಂಡು ಕರ್ನಾಟಕ ಸರ್ಕಾರದ ಸಚಿವೆಯಾಗಿ ಒಂದು ರಾಜ್ಯಕ್ಕೆ, ನಮ್ಮ ರಾಜ್ಯದ ಬಹುಮುಖ್ಯ ಅಂಗ ಆಗಿರ್ತಕ್ಕಂಥ ಬೆಳಗಾವಿಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕಂತ ಹೇಳಿದ್ರೆ ಬಹುಶಃ ಇವರು ಮಹಾರಾಷ್ಟ್ರ ರಾಜ್ಯಕ್ಕೆ ಇವರು ಹೊಂದ್ಕೊಳ್ತಕ್ಕಂಥ ಫಿಟ್ ಆಗತಕ್ಕಂಥ ಪೊಲಿಟಿಷಿಯನ್ ಅಂತ ಹೇಳಿದ್ರು ತಪ್ಪಾಗಲಾರದು. ಬಹುಶಃ ಮಹಾರಾಷ್ಟ್ರದಲ್ಲಿ ಹೋದ್ರೆ ಇವರು ಸಕ್ಸಸ್ ಆಗ್ತಾರೆ. ಓಕೆ, ಲೋಕಸಭಾ ಚುನಾವಣೆ ಹತ್ತಿರ ಬರುವ ಸಂದರ್ಭದಲ್ಲಿ ಏನೆಲ್ಲ ಮಾತುಗಳನ್ನು ಆಡಿದ್ರು ಕೂಡ ನಮಗೆ ಓಟ್ ಬರುತ್ತೆ ಅನ್ನುವ ರೀತಿಯಾಗಿ ಇದೆ ಅಂತ ಹೇಳಿ ಸುವರ್ಣ ಕರ್ನಾಟಕದ ಈ ಒಂದು ಸಂಭ್ರಮದ ಸಂದರ್ಭದಲ್ಲಿ ಇಂತಹ ಮಾತುಗಳು ಸಾಕಷ್ಟು ಪರಿಣಾಮವನ್ನ ಬೀರುತ್ತೆ ಅಂತ. ಅಂದ್ರೆ ಯಾವ ರೀತಿಯಾಗಿ ಈಗ ಆಗಬಹುದು, ಇದನ್ನ ಪಕ್ಷಗಳು ಹೇಗೆ ತೆಗೆದುಕೊಂಡು ಹೋಗಬಹುದು, ಎಲೆಕ್ಷನ್ ವರೆಗೂ ಇರಬಹುದು ಅಂತ ಅನ್ಸುತ್ತಾ? ನವಿತಾ, ಎಲೆಕ್ಷನ್ ಸೌಹಾರ್ದ ಇವೆಲ್ಲದಕ್ಕಿಂತ ಇವೆಲ್ಲ ಬಿಡೋಣ. ನಾನು ಒಂದು ಸ್ವಲ್ಪ ಇದನ್ನ ಇತಿಹಾಸದಲ್ಲಿ ಹೋಗೋದಕ್ಕೆ ಬಯಸ್ತೀನಿ. ಇತಿಹಾಸದಲ್ಲಿ ಅಂದ್ರೆ ಸುಮಾರು 1200 ವರ್ಷಗಳ ಹಿಂದೆ ಹೋಗ್ತೀನಿ. ಒಂದು ಕವಿರಾಜ ಮಾರ್ಗ ಅಂತ ಒಂದು ಕನ್ನಡದಲ್ಲಿ ಕೃತಿ ರಚಿತವಾಗುತ್ತೆ. ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಕಾವೇರಿ ಇಂದಮ ಗೋದಾವರಿ ವರಮಿರ್ದ ನಾಡದ ಕನ್ನಡದೊಳ್ ಭಾವಿಸಿದ ಜನಪದಂ ವಸುಧಾ ವಲಯ ವಿಲೀನ ವಿಷದ ವಿಷಯ ವಿಶೇಷಂ. ಇದರ ಅರ್ಥ, ಇದು ಕನ್ನಡದಲ್ಲಿ ಇರ್ತಕ್ಕಂಥದ್ದು. ಅರ್ಥ ಏನಂದ್ರೆ, ಕಾವೇರಿಯಿಂದ ಗೋದಾವರಿವರೆಗೂ ಇರ್ತಕ್ಕಂಥ ನಾಡಿದೆಯಲ್ಲ ಅದು ಕನ್ನಡದ ನಾಡು. ಅಲ್ಲಿ ಮಾತನಾಡುವಂಥ ಜನ ಇದ್ದಾರೆ, ಅವರು ಕನ್ನಡ ಭಾಷೆಯನ್ನ ಮಾತಾಡ್ತಾರೆ, ಅವರು ಸಾಕಷ್ಟು ಬುದ್ಧಿವಂತರಾಗಿದ್ದಾರೆ, ಅವರು ವೀರರಾಗಿದ್ದಾರೆ ಅಂತ ಕನ್ನಡಿಗರ ಅವತ್ತಿನ ಸ್ಥಿತಿಗತಿಗಳ ಬಗ್ಗೆ ಇದರಲ್ಲಿ ವರ್ಣನೆ ಮಾಡ್ತಾ ಹೋಗ್ತಾರೆ ಕವಿರಾಜ ಮಾರ್ಗದಲ್ಲಿ 1200 ವರ್ಷಗಳ ಹಿಂದೆ. ಅವತ್ತು ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಅಥವಾ ನಮ್ಮ ಸಾಕಷ್ಟು ರಾಜಕಾರಣಿಗಳಿದ್ದಾರೆ, ಹಿಂದಿನ ವಿಷಯಗಳನ್ನ ಯಾಕೆ ತೆಗಿಬೇಕು ಅಂತ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು. ಆದರೆ ಈ ಹಿಂದಿನ ವಿಚಾರಗಳಿದಾವಲ್ಲ, ಸಾಕಷ್ಟು ಅಧ್ಯಯನ ಎಲ್ರಿಗೂ ಬೇಕು, ನಾವು ಸೇರಿದ ಹಾಗೆ ಎಲ್ರಿಗೂ ಬೇಕು ಅಂತ ಇವುಗಳು ಸೂಚಿಸ್ತಾ ಹೋಗ್ತಾವೆ. ಆ ಸಂದರ್ಭದಲ್ಲಿ ಮರಾಠಿ ಅಂತಕ್ಕಂಥ ಭಾಷೆ ಇನ್ನೂ ಹುಟ್ಟಿರಲಿಲ್ಲ. ಮರಾಠಿ ಅಂತಕ್ಕಂಥ ಭಾಷೆ ಆಗಲಿ, ಹಿಂದಿ ಅಂತಕ್ಕಂಥ ಭಾಷೆ ಆಗಲಿ, ಈ ಭಾಷೆಗಳು ಆ ಸಮಯದಲ್ಲಿ ಇರಲಿಲ್ಲ. ಅಂಥ ಸಮಯದಲ್ಲೇ ಕರ್ನಾಟಕ ಇವತ್ತು ಕಾವೇರಿಯಿಂದ ಗೋದಾವರಿವರೆಗೂ ಇತ್ತು. ಹಾಗಿದ್ರೆ ಇಡೀ ಗೋದಾವರಿವರೆಗೂ ಕೂಡ ಅದು ಕನ್ನಡದ್ದೇ ಆಗಿತ್ತು ಅಂದಮೇಲೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಭಿನ್ನತೆ ಹೇಗಿರೋದಕ್ಕೆ ಸಾಧ್ಯ? ಇವತ್ತು ಬೆಳಗಾವಿನ ನೀವು ಇವತ್ತು ಕೇಳ್ತಾ ಇದ್ರೆ ಅವತ್ತಿನವರೆಗೂ ಕೂಡ ನೀವು ಮಹಾರಾಷ್ಟ್ರನೇ ಇರಲಿಲ್ಲ. ಇವತ್ತು ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಊರುಗಳ ಹೆಸರನ್ನು ನೋಡೋದಾದ್ರೆ ಕೊಲ್ಲಾಪುರ, ಲಾತೂರ್, ಊರು ಯಾವ ಭಾಷೆ? ಕನ್ನಡದ ಭಾಷೆಗಳು. ಇವತ್ತು ಕೂಡ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಸಾಕಷ್ಟು ಹಳ್ಳಿಗಳಲ್ಲಿ ಹೆಸರುಗಳಿರ್ಬೋದು, ನಗರಗಳ ಹೆಸರಿರ್ಬೋದು, ಕನ್ನಡದ ಹೆಸರಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಇಡೀ ಮಹಾರಾಷ್ಟ್ರ ಕರ್ನಾಟಕದ ಅಂತೇಳಿ ಇವತ್ತು ನಾವು ಕ್ಲೇಮ್ ಮಾಡ್ಬೋದಾ? ಮಾಡಿದರೆ ಸೌಹಾರ್ದತೆ ಇರುತ್ತಾ? ಈಗ ಅವರ ಮಾತಿಗೆ ಬರೋಣ. ಲೋಕಸಭೆ ಚುನಾವಣೆಯನ್ನು ಇಟ್ಕೊಂಡು ಹೇಳಿದಾರ ಅಥವಾ ಅವರು ಬಾಯಿ ತಪ್ಪಿನಿಂದ ಹೇಳಿದ್ದಾರೆ ಅಥವಾ ಅವರು ಏನು ಹೇಳೋದಕ್ಕೆ ಬಯಸಿದ್ರು ಅದು ತಪ್ಪು ಅರ್ಥ ಕೊಡ್ತಾ ಇದೆಯಾ ಅವ್ರು ಹೇಳ್ತಾ ಇದ್ದಾಗೆ ಅಂತ. ಇವತ್ತು ಭಾಷೆಯ ವಿಚಾರಗಳು ಬಂದಾಗ ಯಾವಾಗ ಭಾಷಾವಾರು ಗಡಿ ರಚನೆ ಆಯಿತು ಅವತ್ತೇ ಇವತ್ತು ಸಾಕಷ್ಟು ಈ ರೀತಿಯಾಗಿರ್ತಕ್ಕಂಥ ತಿಕ್ಕಾಟಗಳಿಗೆ ಎಡೆ ಮಾಡಿಕೊಡುವಂಥ ಪ್ರಯತ್ನಗಳಾಗಿತ್ತು. ಆದರೆ ಅಸ್ಮಿತೆಯನ್ನು ಕೈಕೊಳ್ಬೇಕಂತ ಸಂದರ್ಭ ಬಂದಾಗ ಕನ್ನಡದ ಅವತ್ತು ಆಲೂರು ವೆಂಕಟರಾಯರು
ಅದು ಧಾರವಾಡದ ವಿದ್ಯಾವರ್ಧಕ ಸಂಘ ಅತ್ಯಂತ ಮಹತ್ವದ ಪಾತ್ರವನ್ನ ಈ ರಾಜ್ಯವನ್ನ ಒಗ್ಗೂಡಿಸೋದ್ರಲ್ಲಿ, ಕರ್ನಾಟಕ ಏಕೀಕರಣದಲ್ಲಿ ವಹಿಸ್ತವೆ. ಆ ಸಂದರ್ಭದ ವಿಚಾರಗಳನ್ನು ನಾವು ತೆಗೆದುಕೊಳ್ಳೋದಾದ್ರೆ ಇವತ್ತು ಯಾರು ಇವರು ಉತ್ತರ ಕರ್ನಾಟಕ ಅಂತಿದ್ದಾರೆ, ಬೆಳಗಾವಿ ಅಂತಿದ್ದಾರೆ, ಅವತ್ತಿನ ಸಂದರ್ಭವನ್ನು ಗಮನಿಸೋದಾದ್ರೆ ಬೀದರ್ವರೆಗೂ ಕೂಡ ಬೇರೆ ಬೇರೆ ಭಾಷೆಗಳ ಇನ್ಫ್ಲೂಯೆನ್ಸ್ ಇತ್ತು. ಆದರೆ ಎಲ್ಲವನ್ನೂ ಕೂಡ ಒಗ್ಗೂಡಿಸಿ ಕರ್ನಾಟಕ ಆಗಬೇಕು, ಕನ್ನಡ ಭಾಷೆ ಬರಬೇಕು ಅಂತೇಳಿ ಕನ್ನಡ ಭಾಷೆಯನ್ನ ಒತ್ತುಕೊಟ್ಟಂತ ಸಂದರ್ಭ ಅದು. ಅದನ್ನೇ ನಾವು ಇವತ್ತು ಎಲ್ಲರೂ ಕೂಡ ಆಚರಣೆ ಮಾಡ್ತಿದ್ದೀವಿ. ಅದಕ್ಕೆ ಸಾಕಷ್ಟು ಜನರ ಬಲಿದಾನ ಇದೆ, ಸಾಕಷ್ಟು ಜನ ಜೈಲಿಗೆ ಹೋಗಿದ್ದಾರೆ, ಅವತ್ತು ರಕ್ತವನ್ನು ಹರಿಸಿದ್ದಾರೆ. ಅದರ ಪರಿಣಾಮವಾಗಿ ಇವತ್ತು ಕರ್ನಾಟಕ ಅಂತ ಬಂದಿರೋದು. ಆದರೆ ರಾಜಕಾರಣಿಗಳಿಗೆ ಏನಾಗಿದೆ, ಸಿಂಪಲ್ ಆಗಿ ಮಾತನಾಡುವಂಥದ್ದು, ಯಾವುದೋ ಒಂದು ಜನರನ್ನ ಮೆಚ್ಚಿಸಬೇಕು, ಯಾರ್ದೋ ಓಟ್ಗಳನ್ನ ಪಡೆದುಕೊಳ್ಬೇಕು, ಏನೋ ಒಂದು ಹೇಳಿಕೆಗಳನ್ನ ಕೊಡಬೇಕು. ಇವತ್ತು ಕರ್ನಾಟಕದಲ್ಲಿ ಸಾಕಷ್ಟು ಕರ್ನಾಟಕ ಮತ್ತೆ ಕರ್ನಾಟಕದ ಗಡಿ ಪ್ರದೇಶಗಳಿರ್ಬೋದು, ಬೇರೆ ರಾಜ್ಯಗಳಲ್ಲಿ ಕರ್ನಾಟಕದ ಇನ್ಫ್ಲುಯೆನ್ಸ್ ಇದೆ, ಕರ್ನಾಟಕದಲ್ಲೂ ಕೂಡ ಬೇರೆ ಬೇರೆ ಭಾಷೆಗಳ ಇನ್ಫ್ಲುಯೆನ್ಸ್ ಇರೋದನ್ನ ಗಮನಿಸಬಹುದಾಗಿದೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಹೋಗೋದಾದ್ರೂ ಕೂಡ ಅಲ್ಲಿ ಒಂದು ಟೀ ಕುಡಿಯೋದಿರ್ಬೋದು, ಅಥವಾ ಒಂದು ಭಜಿ ಮಿರ್ಚಿ ಅಂತ ನಾವೇನು ಹೇಳ್ತೀವಿ ಅದಿರ್ಬೋದು, ಆಹಾರ ಕ್ರಮಗಳಿರ್ಬೋದು, ಸಾಮ್ಯತೆಗಳು ಬೇರೆ ರಾಜ್ಯಗಳ ಜೊತೆಯಲ್ಲಿರ್ಬೋದು. ಆದರೆ ಇದು ಆ ರಾಜ್ಯಕ್ಕೆ ಸೇರಿತ್ತು ಅಂತ ಹೇಳೋದಿದೆಯಲ್ಲ, ಪಟೇಲ್ ಹೇಳಿದಾಗೆ ಅವರಲ್ಲಿ ಅಧ್ಯಯನದ ಕೊರತೆ ಇರತಕ್ಕಂಥದ್ದು. ಯಾಕಂದ್ರೆ ಬಾಂಬೆ ಪ್ರೆಸಿಡೆನ್ಸಿ ಬೇರೆ, ಮಹಾರಾಷ್ಟ್ರ ಅಂತಕ್ಕಂಥದ್ದು ಬೇರೆ. ಹೀಗಾಗಿ ಈ ವಿಚಾರಗಳನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗುತ್ತೆ. ಮತ್ತೆ ಯಾರಿಗೆ ಈ ವಿಚಾರಗಳ ಬಗ್ಗೆ ಅರಿವಿಲ್ವೋ ಅವರು ಅರಿವನ್ನ ಮಾಡಿಕೊಂಡು ಮಾತನಾಡೋದು. ಅದು ರಾಜ್ಯ ಭಾಷೆ ವಿಚಾರಕ್ಕೆ ಬಂದಾಗ, ಗಡಿ ವಿಚಾರಕ್ಕೆ ಬಂದಾಗ, ರಾಜ್ಯದ ಒಂದು ನಗರಗಳು, ಒಂದು ತಾಲೂಕು ಇರ್ಬೋದು, ಒಂದು ಚಿಕ್ಕದಾಗಿರ್ತಕ್ಕಂಥ ಹಳ್ಳಿನೇ ಇರ್ಬೋದು. ಇವತ್ತು ಕೂಡ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಸಾಕಷ್ಟು ಹಳ್ಳಿಗಳಲ್ಲಿ ಕನ್ನಡ ಮಾತಾಡ್ತಾರೆ, ಅವರ ಪರಿಸ್ಥಿತಿ ಅಧೋಗತಿ ಇರುತ್ತದೆ. ಅಂತವರಿಗೆ ನಾವು ಯಾವ ರೀತಿಯಾಗಿ ಬೆಂಬಲಿಸಬೇಕು, ಅಲ್ಲಿ ಕನ್ನಡವನ್ನ ಹೇಗೆ ಬೆಳೆಸಬೇಕು, ಆ ಕಡೆ ಕೂಡ ರಾಜ್ಯದ ಹಿತಾಸಕ್ತಿ ಇದರಲ್ಲಿ ಇದೆಯಾ ಅನ್ನುವಂತ ಪ್ರಶ್ನೆ. ನೋಡೋಣ ಏನ್ ಹೇಳ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.